ಸರಿಯಾಗಿ ಯಾರಿಗೆ ಸಾವು ಅರ್ಥ ಆಗುತ್ತೆ ಅವನಿಗೆ ಮಾತ್ರ ಸಮಾಧಿ ಆಗುತ್ತೆ. ಆದ್ರೆ ಸಮಾಧಿ ಮರಣದ ಚರ್ಚೆ ಮಾಡಿದಾಗ್ಲೆಲ್ಲ ಮರಣ ದೊಡ್ಡದಾಗುತ್ತೆ, ಸಮಾಧಿ ಎಲ್ಲೋ ಮರ್ತೋಗ್ಬಿಡುತ್ತೆ. ಯಾರಿಗೆ ಸಮಾಧಿ ಬೇಕಾಗಿದೆ, ಸುಂದರ ಜೀವನ ಬೇಕಾಗಿದೆ, ನಿರಾಕುಲ ನಿರ್ವಿಕಲ್ಪ ಜೀವನ ಬೇಕಾಗಿದೆ, ಆನಂದಮಯ ಜೀವನ ಬೇಕಾಗಿದೆ, ಅವರು ಮೊದಲು ಸಮಾಧಿ ಕಡೆಗೆ ಹೋಗ್ಬೇಕು. ಒಮ್ಮೆ ಸಮಾಧಿಯಲ್ಲಿ ಜೀವ ಸ್ಥಾಪನೆ ಆದ್ರೆ, ಸಮಾಧಿಯಲ್ಲಿ ಜೀವ ಇದ್ರೆ ಇನ್ನು ಜೀವನದಲ್ಲಿ ಆನಂದವೇ ಆನಂದ ಇದೆ. इसको कहते हैं समाधि पूर्वक जीवन. नमः श्री वर्धमानाय निर्धूत कलिलात्मने सालोकानां त्रिलोकानां यद्विद्यादर्पणायते. कलिकाल सर्वज्ञ ಆಚಾರ್ಯ ಸಮಂತಭದ್ರ ಸ್ವಾಮಿ ರಚಿಸಿರುವಂತಹ ರತ್ನಕರಂಡ ಶಾಖಾಚಾರ ಗ್ರಂಥ ಇದೆ. ಇದರ ಆಧಾರದಿಂದ ನಮ್ಮ ಚರ್ಚೆ ನಡೀತಾ ಇದೆ. ವಿಶೇಷವಾಗಿ ಕೊನೆಯ ಅಧ್ಯಾಯ ಸಮಾಧಿ ಮರಣ ಇದೆ. ಇದನ್ನ ಆಧರಿಸಿ ನಮ್ಮ ಚರ್ಚೆ ನಡೀತಾ ಇದೆ. ಸಮಾಧಿ ಮರಣ ಅಂದ ತಕ್ಷಣ ಇದೇನು ಮರಣದ ವಿಷಯ ಅಂದ ತಿಳಿಯುವಂತಹ अगत्य ಇಲ್ಲ. समाधि मरण बोलते ही ये कोई मरण की चर्चा नहीं हुई. इसका अर्थ समाधि मरण ऐसा क्यों कहा गया? समाधि ಜೊತೆಗೆ ಮರಣ ಶಬ್ದ ಅಂತೂ ಜೋಡಿಸಿದಾರಲ್ಲ, इसका अर्थ मरण की भी तो चर्चा होगी, है ना? तो ಮರಣ ಸಾವು ಇದರ ಚರ್ಚೆ ಅಂತೂ ಇದೆ. ಆದರೆ ಯಾತಕ್ಕೋಸ್ಕರ ಚರ್ಚೆ ಇದೆ ಅದು ಈಗ ನಾವು ತಿಳಿಯೋ ಅಗತ್ಯ ಇದೆ. मरण की चर्चा दो कारण से हो सकती है. मरण की चर्चा इसलिए भी हो सकती है क्योंकि मरण से बहुत भय लगता हो. ಮರಣದಿಂದ ತುಂಬ ಭಯ ಇದೆ, ಹಾಗಾಗಿ ಮರಣದ ಚರ್ಚೆ. ಇಲ್ಲ ಅಂದ್ರೆ ಮರಣದ ಚರ್ಚೆ ಇದೆ ಯಾಕಂದ್ರೆ ಮರಣವನ್ನ ಮೀರಿದಂತಹ ವಸ್ತುವನ್ನ ಆಶ್ರಯಿಸಲಿಕ್ಕೆ. ಮರಣದ ಚರ್ಚೆ ಯಾಕಿದೆ? ಯಾಕಂದ್ರೆ ಜೀವಕ್ಕೆ ಅರ್ಥ ಆಗಬೇಕಲ್ಲ, ಅವನ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ವಸ್ತು ಸಾವನ್ನಪ್ಪುತ್ತಾ ಇದೆ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಭಾವ, ಪ್ರತಿಯೊಂದು ವಿಚಾರ ಎಲ್ಲವೂ ಸಾವನ್ನಪ್ಪುತ್ತಾ ಇದೆ, ಎಲ್ಲಕ್ಕೂ ಸಾವಿದೆ. ಇದು ಯಾರಿಗೆ ಅರ್ಥ ಆಗುತ್ತೆ ಅವನಿಗೆ ನಿಜವಾದ ಜೀವನದ ಕಡೆಗೆ ಹೋಗೋ ಭಾವ ಉಂಟಾಗುತ್ತೆ. ಇಲ್ಲಾಂದ್ರೆ ಬುದ್ಧನ ಕಥೆ ಇದೆಯಲ್ಲ, ಹುಟ್ಟಿದಾಗ್ಲೇನೆ ಜ್ಯೋತಿಷಿ ಹೇಳ್ಬಿಟ್ಟಿದ್ನಂತೆ, ಏನಂತ, ನೆಟ್ಟಿಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಮಗ ಕೈಗೆ ಸಿಗೋದಿಲ್ಲ, ದೀಕ್ಷೆ ತಗೊಂಡು ಹೊರಟೋಗ್ಬಿಡ್ತಾನೆ. ಏನ್ ಮಾಡಿದ್ರು, ವೈರಾಗ್ಯ ಬರಬಹುದಾದಂತಹ ಯಾವ ವಿಷಯಗಳನ್ನು ಇಲ್ಲ ಅರಮನೆಯಲ್ಲಿ. ಬುದ್ಧನಿಗೆ ಸಾವು ಅಂದ್ರೆ ಏನು ಗೊತ್ತಿಲ್ಲ,
ನಡ್ಕೊಂಡು ಹೋಗುವಾಗ ಒಂದು ಶವ ತಗೊಂಡು ಹೋಗ್ತಿರ್ತಾರೆ. ಹೇಳ್ತೇನೆ, ಇದೇನು ಒಳ್ಳೆ ರೋಗ ಬಂದಿತ್ತು, ಇಷ್ಟುದು ರೋಗ ಬಂದಿದೆ, ನಡೆಯೋಕ್ಕೂ ಆಗ್ತಾ ಇಲ್ಲ. ಒಳ್ಳೆ ರೋಗ ಬಂದಿದೆ, ಇನ್ನು ಯಾವತ್ತೂ ಎದ್ದೇಳಬಾರ್ದಿರೋಂಥ ರೋಗ ಬಂದಿದೆ. ಇನ್ನು ಯಾವತ್ತೂ ಎದ್ದೇಳೋದಿಲ್ಲ ಇವನು, ಹಿಂಗೆ ಮಲ್ಕೊಂಡಿರ್ತೇನೆ ಜೀವನ ಪೂರ್ತಿ. ಬಲೆ ಜೀವನನೇ ಇಲ್ಲ ಅವನಿಗೆ, ಸತ್ತೋಗಿದ್ದಾನವನು. ಸತ್ತೋಗಿದ್ದಾನಂದ್ರೆ ಏನು ಗೊತ್ತೇ ಇಲ್ಲ ಬುದ್ಧನಿಗೆ. ಎಲ್ಲರೂ ಇದೇ ಥರ ಸಾಯ್ತೀವೇನು? ಎಲ್ಲರೂ ಹಿಂಗೆ ಸಾಯ್ತೀವಿ. ನನಗೂ ಒಂದಿನ ಹಿಂಗೆ ಆಗುತ್ತೇನೋ. ರಾಜ್ಕುಮಾರ ಬೇಜಾರು ಮಾಡ್ಕೋಬೇಡಿ, ಆದ್ರೆ ನಿಮಗೂ ಒಂದಿನ ಹಿಂಗೆ ಆಗತ್ತೆ. ಈ ಸ್ಥಿತಿ ಉಂಟಾಗಬಾರದು ಅಂತ ಸಮಾಧಿ ಮರಣದ ಚರ್ಚೆ ಇದೆ. ಸಮಾಧಿ ಹಾಗೂ ಮರಣ ಎರಡು ಶಬ್ದ ಇದೆಯಲ್ಲ. ಸಮಾಧಿ ಮರಣ ಕೇಳಿದ ತಕ್ಷಣ ನಮಗೆ ಹೈಲೈಟ್ ಏನಾಗುತ್ತೆ? ಮರಣ. ಆದ್ರೆ ಎರಡು ಶಬ್ದ ಇದೆಯಲ್ಲ, ಇನ್ನೊಂದು ಶಬ್ದ ಸಮಾಧಿ ಇದೆಯಲ್ಲ, ಅದನ್ನು ಮರೆತು ಬಿಡ್ತೀವಿ. ಆದರೆ ಸರಿಯಾಗಿ ಯಾರಿಗೆ ಸಾವು ಅರ್ಥ ಆಗುತ್ತೆ ಅವನಿಗೆ ಮಾತ್ರ ಸಮಾಧಿ ಆಗುತ್ತೆ. जिसको मरण मृत्यु समझ में नहीं आया उसको समाधि भी नहीं हो सकती. ಅರ್ಥ ಆಗ್ತಿದೆಯಲ್ಲ? ಯಾವ ವಸ್ತುವಿನ ಯಾವ ಸ್ವಭಾವ ಇದೆ ಅದರ ನಿಕಟ ಹೋದಾಗ ತಾನೇ ಗೊತ್ತಾಗೋದು. ಆದ್ರೆ ಹತ್ರ ಹೋದ್ರೆ ಎಲ್ಲಿ ಅಪಾಯ ಇದೆ ಅಂತ ಇವನು ದೂರನೇ ಉಳಿದು ಬಿಟ್ರೆ ಇವನಿಗೆ ಮರಣದ ಪರಿಚಯನೇ ಆಗೋದಿಲ್ಲ. जब मरण का परिचय ही नहीं होगा तो जानेंगे कैसे? तो अर्थ ಆಗಲಿಲ್ಲ ಅಂದ್ರೆ ಸಮಾಧಿ ಆಗೋದಿಲ್ಲ. समाधि का मूल आधार है मृत्यु का परिचय. समाधि ಅಂದ್ರೆ ಏನು? समाधि ಅಂದ್ರೆ मरण ಅಲ್ಲ. देखो दो शब्द है, एक समाधि एक मरण. तो मरण तो ठीक है, मरण है मृत्यु. आದ್ರೆ ಸಮಾಧಿ ಅಂದ್ರೆ ಏನು? ದುರ್ಭಾಗ್ಯದಿಂದ ನಾವು ಸಮಾಧಿ ಅಂದ್ರೂ ಮರಣ ಅನ್ಕೊಂಡ್ಬಿಡ್ತೀವಿ. समाधि का अर्थ मरण नहीं होता, समाधि का अर्थ जीवन होता है. समाधि ಅಂದ್ರೆ ಜೀವನ, ಮರಣ ಅಂದ್ರೆ ಆ ಜೀವನದ ಕೊನೆ. ठीक है ना? तो समाधि पूर्वकವಾಗಿ ಮರಣ. तो ಪೂರ್ವಕವಾಗಿ ಇರೋದ್ರಲ್ಲಿ ಯಾವುದು ದೊಡ್ಡದಿದೆ? मरण दौड़दियो जीवन दौड़दियो? बड़ा कौन सा है? जीवन बड़ा है ना. मरण तो एक समय का है, बाकी का तो जीवन है. तो बड़ा तो जीवन हुआ ना. तो बड़ा मरण हुआ कि समाधि हुई? ಮರಣ ದೊಡ್ಡದಾಗ್ಲಿಲ್ಲ, ಸಮಾಧಿ ದೊಡ್ಡದಾಯಿತು. ಆದ್ರೆ ಸಮಾಧಿ ಮರಣದ ಚರ್ಚೆ ಮಾಡಿದಾಗ್ಲೆಲ್ಲ ಮರಣ ದೊಡ್ಡದಾಗುತ್ತೆ, ಸಮಾಧಿ ಎಲ್ಲೋ ಮರೆತೋಗ್ಬಿಡುತ್ತೆ. ऐसा नहीं करना. ಇದು ಯಾಕಾಗುತ್ತೆ? ಯಾಕಂದ್ರೆ ಸಾವಿನ ಮರಣದ ಪರಿಚಯ ಇಲ್ಲ. ಮರಣದ ಪರಿಚಯ ಹೇಗಾಗುತ್ತೆ? ಅದಂತೂ ಮರಣ ಆದ್ಮೇಲೆನೆ ಆಗುತ್ತೆ. ಮರಣ ಆಗೋಕ್ಕಿಂತ ಮುಂಚೆ ಮರಣದ ಪರಿಚಯ ಹೆಂಗಾಗುತ್ತೆ? कैसे परिचय होगा? तो कल चर्चा की थी ना हमने, दो प्रकार के मरण होते हैं, एक द्रव्य मरण, एक भाव मरण. और ಜಿನ್ವಾಣಿಯಲ್ಲಿ ದ್ರವ್ಯ ಮರಣಕ್ಕೆ ಜಾಸ್ತಿ ಬೆಲೆ ಇಲ್ಲ. ನಿಜವಾದ ಮರಣ ಅಂತೂ ಭಾವ ಮರಣ ಇದೆ. ಅದಂತೂ ಪ್ರತಿ ಸಮಯ ಘಟಿಸ್ತಾ ಇದೆ. ಏನೋ
ಕಳೆದುಕೊಳ್ಳುವಂತಹ ಭಾವ, ಏನೋ ನಷ್ಟ ಆಗೋ ಭಾವ ಸತತ ನಡೀತಾ ಇದೆ. ದೇಹದ ರೂಪ ನಷ್ಟ ಆಗ್ತಾ ಇದೆ, ದೇಹದ ಶಕ್ತಿ ನಷ್ಟ ಆಗ್ತಾ ಇದೆ, ಸಂಪತ್ತಿ ನಾಶ ಆಗ್ತಾ ಇದೆ, ಪ್ರಸಿದ್ಧಿ ನಾಶ ಆಗ್ತಾ ಇದೆ, ಸಂಬಂಧಗಳ ನಾಶ ಆಗ್ತಾ ಇದೆ, ಭಾವನೆಗಳ ನಾಶ ಆಗ್ತಾ ಇದೆ, ಆಸೆ ಆಕಾಂಕ್ಷೆಗಳ ಮರಣ ಆಗ್ತಾ ಇದೆ. हो रहा है कि नहीं? तो ये कब हो रहा है? ये तो प्रति समय हो रहा है ना. इसको कहते हैं वास्तविक मृत्यु. ಇದು ಮರಣ ಇದೆ. ಇದರ ಪರಿಚಯ ಆಗಬೇಕಲ್ಲ. ಆದ್ರೆ ಇದರ ಪರಿಚಯ ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ದೂರ ಓಡೋಗ್ಬಿಡ್ತೀವಿ. ಭಯ ಆಗುತ್ತೆ. ಎಲ್ಲಿ ಅವನ ಜೊತೆಗೆ ಸಂಬಂಧ ಮಾಡಿಬಿಟ್ರೆ ತಿರ್ಗಾ ಮೋಸ ಮಾಡಿಬಿಡ್ತಾನೆ. ತು ದೂರ ಇರಿ. ದೂರ ಇರೋದು ಯಾವ್ದ್ರಿಂದ ದೂರ ಇರೋದಿದೆ ನಾವು ಬೋಲೋ. ಆ ವ್ಯಕ್ತಿ, ಈ ವ್ಯಕ್ತಿ, ಅದ ವ್ಯಕ್ತಿ सब तो धोखा देंगे, तो किस किस से बचोगे? बोलो. ಆ ವಸ್ತು, ಈ ವಸ್ತು, ಯಾವ್ಯಾವ ವಸ್ತುವಿಂದ ದೂರ ಇರ್ತೀಯ. ಆದರೆ ನಾವೇನ್ ಮಾಡ್ಬಿಡ್ತೀವಿ, ಯಾವುದರಿಂದ ಸಾವು ನೆನಪು ಬರುತ್ತೆ ಅದನ್ನ ದೂರ ಇಟ್ಬಿಡ್ತೀವಿ. ಜಿನ್ವಾನಿ ಹೇಳ್ತಾ ಇದೆ ದೂರ ಇಡಬೇಡ, ಸ್ವಲ್ಪ ಧೈರ್ಯ ಮಾಡಿ ನೋಡೋದನ್ನ. ಏನ್ ಹೇಳ್ತಾ ಇದೆ ಅದು? बोले ಸಾವಿಗೆ ಮೂಲ ಕಾರಣ ಏನು? ಮರಣಕ್ಕೆ ಮೂಲ ಕಾರಣ ಏನು? ಮರಣಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ है जन्म. बोलो, समझ में आ रही बात? मरण का मूल कारण होता है जन्म. ये भूल चुके हैं हम लोग. ಮರ್ತೋಗ್ಬಿಟ್ಟಿದೆ ನಮಗೆ. ಬೈ ಸಂಬಂಧ ನಾಶ ಆಗ್ಲಿಕ್ಕೆ ಕಾರಣ ಏನು? संबंध की स्थापना. बोलो, मकान गिर गई तो कारण क्या? कारण क्या? बनाया था ना. ಅರ್ಥ ಆಗ್ತಿದೆ? ಯೌವನ ವೃದ್ಧಾಪ್ಯದಲ್ಲಿ ಬದಲಾಯಿತು. ಯಾಕೆ? ಯಾಕಂದ್ರೆ ಯೌವನ ಇತ್ತು. अर्थ ಆಗ್ತಿದೆ? मरण को आंख देखकर खोलकर देखना. इसका अर्थ क्या? ಯಾವುದು ತುಂಬಾ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದಿದೆ ಅದನ್ನ ನಾವು ನೋಡೋದಿಲ್ಲ. ವಿಷಯ ತುಂಬಾ ಸರಳ, ತುಂಬಾ ಸ್ಪಷ್ಟ ಇದೆ, ಕಠಿಣ ಏನೂ ಇಲ್ಲ. ಆದರೆ ಯಾವುದು ಸ್ಪಷ್ಟ ಸರಳ ಇದೆ ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ದೂರ ಇಟ್ಟಿರ್ತೀವಿ ನಾವು. ಜಿನ್ವಾನಿ ಅದನ್ನ ಸ್ಪಷ್ಟ ಮಾಡುತ್ತೆ, ಸರಳ ಮಾಡುತ್ತೆ. तो ಮರಣಕ್ಕೆ ಮೂಲ ಕಾರಣ ಜನ್ಮ ಇದೆ. तो ಜನ್ಮ ಆಗಿದೆ ಅಂದ್ರೆ ಮರಣ ನಿಶ್ಚಿತ ಇದೆ. ಇದೇ ತರಹ ಪ್ರಪಂಚದ ಪ್ರತಿಯೊಂದು ವಸ್ತು ಇದೆ. ಆ ವಸ್ತು ಬದಲಾಗಿದೆ, ಉತ್ಪನ್ನ ಆಗಿದೆ ಅಂದರೆ ಅದರ ಮರಣ ನಿಶ್ಚಿತ ಇದೆ. ಈ ರೀತಿಯಾಗಿ ಯಾವಾಗ ಅವನು ಮೃತ್ಯುವನ್ನ, ಮರಣವನ್ನ ನೋಡ್ತಾನೆ, ಪ್ರತಿಯೊಂದು ಹಂತ ಹಂತದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು घटನೆಯಲ್ಲಿ जब मरण को ये देखता है तब उस मरण को देखने के कारण समता भाव उत्पन्न होता है. ಆ ಮೃತ್ಯುವನ್ನ ನೋಡಿದ ಫಲವಾಗಿ ಸಮಭಾವ ಉಂಟಾಗುತ್ತೆ. ಸಮಭಾವ ಜತ್ತೋ ನಿವ್ವಾಣ ಸಂಪತ್ತಿ ಪ್ರವಚನ ಸರ್ 5ನೇ ಗಾಹೆ. ಮೋಹಕ್ಕೋಹ ವಿಹೀಣೋ ಅಪ್ಪಣೋ ಪರಿಣಾಮೋ. ಮೋಹ ಮತ್ತು ಕ್ಷೋಭದಿಂದ ರಹಿತವಾದಂತಹ
ಆತ್ಮನ ಯಾವ ಸಮಭಾವ ಪರಿಣಾಮ ಇದೆ ಅದು ಉತ್ಪನ್ನ ಆಗುತ್ತೆ. ಅದು ಉತ್ಪನ್ನ ಹೇಗಾಗುತ್ತೆ? ಚಲೋ ಅಬ್ ದೇಖೋ, ಯಾರದ್ದು ಮರಣ ನಿಶ್ಚಿತ ಇದೆ, ಡಾಕ್ಟರ್ ಹೇಳಿಬಿಟ್ಟಿದ್ದಾನೆ 15 ದಿನ ಮ್ಯಾಕ್ಸಿಮಮ್ ಟೈಮ್, तो ಅವನು ಮೊದಲು ಹೆಂಗಿದ್ದ ಹಂಗೆ ಇರ್ತಾನೇನು? नहीं होता ना वो तो फिर बदल जाएगा ना. ಹೆಂಗ್ ಬದಲ್ತಾನೆ, ಹೆಂಗ್ ಬದಲಾಯಿಸ್ತಾನೆ? ಯಾರು ಏನೇ ಮಾಡಿದ್ರು ಅವನು ಕೋಪ ಬರೋದಿಲ್ಲ. ಈಗ जिस बात पर बहुत चिल्लाता था उसी बात पर अब कोई प्रतिक्रिया भी नहीं. क्यों? ಏನ್ ಬದಲಾಯಿತು? क्या बदल गया? ये बदल गया कि उसको पता लग गया कि ಪ್ರಯಾಣ ಮಾತ್ರ 15 ದಿನ ಇದೆ, तो ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆ? तो ಸಾವು ಜೀವಕ್ಕೆ ಹೊಸ ಜೀವನವನ್ನು ತಂದುಕೊಡುತ್ತೆ. वो मरण समाधि के लिए कारण बनता है. ಅರ್ಥ ಆಗ್ತಿದೆ? तो ಪ್ರತಿ ಸಮಯ ಯಾರಿಗೆ ಪ್ರತಿಯೊಂದು ವಸ್ತು, ವಿಷಯ, ಘಟನೆ, ಸಂಬಂಧ, ದೇಹ ಎಲ್ಲದರಲ್ಲೂ ಮೃತ್ಯು ಕಾಣಿಸ್ತಾ ಇದೆ, ಅವನ ನಿಜವಾದ ಜೀವನ ಜೀವಿಸ್ತಾನೆ. ಅವನೀಗ ಜೀವಂತ ಆಗುತ್ತಾನೆ. ಅವನಷ್ಟು ಆನಂದದಲ್ಲಿ ಯಾರೂ ಇಲ್ಲ. वो आनंद की सागर में गोते लगाएगा. क्यों? क्योंकि उसे पता है कि ಯಾವುದು ಈಗ ಉತ್ಪನ್ನ ಆಗಿದೆ ಇನ್ನೊಂದು ಕ್ಷಣದಲ್ಲಿ ಸಾವನ್ನಪ್ಪೋದಿದೆ. ಆದರೆ ನನ್ನ ಹತ್ರ ಶಾಶ್ವತ ವಸ್ತು ಇದೆ, ನಾನಂತೂ ಶಾಶ್ವತ ಇದ್ದೇನೆ. ಆ ನನ್ನ ಶಾಶ್ವತ ವಸ್ತುವಿನ ಕಡೆಗೆ ಯಾರ ಗಮನ ಇದೆ ಅವನು ಅದರಲ್ಲೇ ಮಗ್ನ ಇದ್ದಾನೆ. ಅವನಿಗಿನ್ನ ಯಾವ ಭಯನೂ ಇಲ್ಲ. ಯಾವುದು ಸಂಯೋಗ ಆದ್ರೇನು, ಯಾವುದು ವಿಯೋಗ ಆದ್ರೇನು, ಯಾರ ಮಾತು ಕೇಳಿದ್ರೇನು ಕೇಳದಿದ್ರೇನು, ಉಸ್ಕೋ ತೋ ಪತಾ ಹೈ ಇದಂತೂ ಮೃತ್ಯುವಿನ ಜೊತೆಗೆ ಬಂದಿದೆ. जब कोई संबंध की स्थापना हुई तभी ये भी तय हो गया कि ये कभी ना कभी जिन जोड़ी तीन तोड़ी. जिनने जोड़ी थी, किन्ने जोड़ी थी? संयोग ने. क्या ಸಂಯೋಗದಿಂದ ಬಸ್ಸಲ್ಲಿ ಹೋಗ್ತಾ ಇದ್ವಿ तो ಪರಿಚಯ ಆಯಿತು. बस्ती ಬರ್ತಾ ಇದ್ವಿ तो परिचय आए. तो ऐसे तो संबंध बनते हैं हमारे. और हमने क्या बोल दिया? हमने संबंध जोड़े. अरे तुमने कहां जोड़े? वो संयोग नहीं होते. आ ಸಂಯೋಗಗಳೇ ಇರದೆ ಹೋಗಿದ್ದಿದ್ರೆ ಯಾವ ಸಂಬಂಧ ಸೃಷ್ಟಿ ಆಗ್ತಿತ್ತು? ये तो संयोग बन गया. वो संयोग बनता ही नहीं. तो ये हमारे मित्र के मित्र के मित्र हैं. तुम्हारे मित्र कैसे हुए? ನಮ್ಮ ಸಂಬಂಧದ ಸಂಬಂಧ तो ನಮಗೂ ಸಂಬಂಧ. तुम्हारे संबंध कैसे हुए? ಸಂಯೋಗ है ना. तो ಯಾವಾಗ ಸಂಯೋಗ ಆಗಿತ್ತು ಆವಾಗಲೇ ನಿಶ್ಚಿತ ಆಯಿತು ಈ ಸಂಯೋಗ ವಿಯೋಗ ಆಗೋದಿದೆ. ಆದ್ರೆ ಸಂಯೋಗ ಆಗುವಾಗ ಇವನಿಗಿದು ನೆನಪೇ ಇಲ್ಲ. क्या संयोग के समय तो बिल्कुल ऐसे लगता है कि मैंने बनाया ये संबंध. ವಿಯೋಗ ಆಗುವಾಗ ಏನನ್ಸುತ್ತೆ? ಬೇರೆಯವ್ರು ಯಾರು ಕಿತ್ಕೋತಾ ಇದ್ದಾರೆ. ಆದ್ರೆ वास्तविक बात क्या है कि संयोग ಆಗಿತ್ತು. संयोग माने क्या? संयोग माने रैंडमाइजेशन.
रैंडम समझते ना. 10 ಚೀಟಿ ಇದ್ರೆ ಯಾವುದೋ ಒಂದು ಎತ್ಕೊಂಡ್ಬಿಡೋದು. इसको क्या बोलते हैं? रैंडम. तो ಸಂಬಂಧಗಳ ಸಂಯೋಗಗಳು ಹೆಂಗಿದೆ? ಯಾರ ಜೊತೆಗಾದ್ರೂ ಸಂಯೋಗ ಆಗ್ಬೋದು. तो ಸಂಯೋಗದಲ್ಲಿ ನಿನಗೆ ಇಷ್ಟೊಂದು ಮೋಹ ಯಾಕಿದೆ? कि ನನ್ನ ಜೊತೆಗೆ ಈ ಸಂಯೋಗ ಘಟಿಸಿದೆ. ಅರೆ, ಈ ಸಂಯೋಗ ಯಾರ ಜೊತೆಗಾದ್ರೂ ಘಟಿಸ್ಬೋದು. ಇವತ್ತು ನಿನ್ನ ಜೊತೆ ಘಟಿಸಿದೆ, ನಾಳೆ ಇನ್ನೊಬ್ಬನ ಜೊತೆ ಘಟಿಸುತ್ತೆ. तो ಈ ಮೃತ್ಯು ಹೇಳ್ತಾ ಇದೆ, ಇದಂತೂ ಕ್ಷಣ ಕ್ಷಣಕ್ಕೂ ನೋಡುವಂತಹ ಜ್ಞಾನ ಚಕ್ಷು ನಿನಗೆ ಬೇಕಿದೆ. ಯಾರು ಸಂಯೋಗ ಆಗುವಾಗ್ಲೇನೆ ವಿಯೋಗವನ್ನ ಮರಣವನ್ನ ನೋಡ್ತಾನೆ, ಅವನಂತೂ ಮಹಾ ಆನಂದ ಸಾಗರದಲ್ಲಿದ್ದಾನೆ. वो निश्चिंत बिल्कुल, अनाकुल, निर्विकल्प, उसको कोई चिंता नहीं. ಚಿಂತೆ ಯಾರಿಗೆ? ಯಾರಿಗೆ ಕರ್ತೃತ್ವ ಅಧಿಕಾರ ಇದೆ, ನಾನು ಸ್ಥಾಪನೆ ಮಾಡಿದ್ದೆ, ನಾನು ಸೃಷ್ಟಿ ಮಾಡಿದ್ದೆ, ನಾನು ಮನೆಗೆ ತಗೊಂಡ್ಬಂದಿದ್ದೆ, ನಾನು ಸಂಪಾದನೆ ಮಾಡಿದ್ದೆ, ಅವನಿಗೆ ಬಹಳ ಚಿಂತೆ ಇದೆ. ಮತ್ತು ಯಾರಿಗೆ ಮೃತ್ಯು ಗೊತ್ತಿದೆ ಅವನಿಗೆ ಚಿಂತೆ ಇಲ್ಲ. ಯಾಕಂದ್ರೆ ಮೃತ್ಯುವಿಗೆ ಕಾರಣ ಜನ್ಮ ಇದೆ. तो ಒಂದಲ್ಲ ಒಂದು ರೀತಿಯಾಗಿ ಸಂಯೋಗ ಅಂತೂ ಆಗೋದಿದೆ, ಆಗಿರೋದು ವಿಯೋಗ ಆಗುತ್ತೆ. ठीक है. ಹಾಗಾದ್ರೆ ಆಚಾರ್ಯರು ಆ ಕಾರಣಕ್ಕೋಸ್ಕರ ಸಮಾಧಿ ಮರಣವನ್ನು ಹೇಳುತ್ತಾರೆ. ಸಮಾಧಿ ಮರಣ ಶಬ್ದ ಅರ್ಥ ಆಗದೆ ಇರೋದ್ರಿಂದ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಸಮಾಧಿ ಮರಣ ಜೀವನದ ಕೊನೆಯಲ್ಲಾಗುತ್ತೆ. ಇದು ಸಮझ हमने. ಸಲ್ಲೇಖನ ಯಾವಾಗ ತಗೋತಾರೆ? ಕೊನೆಗೆ. तो ಕೊನೆ ಯಾವಾಗ ಬರುತ್ತೆ ಆಗ ನೋಡೋದಿದೆ. ಇವಾಗೇನು ಅವಶ್ಯಕತೆ ಇದೆ, ಇದು ಅರ್ಥ ಆಗಿದೆ ನಮಗೆ. ಆದರೆ ವಿಷಯ ಹಿಂಗಿಲ್ಲ. ಉಪಸರ್ಗ ಯಾವಾಗುತ್ತೆ ಅಂತ ಯಾರಿಗೆ ಗೊತ್ತಿದೆ? ಕಿಸಿಗೋ ಬತಾ ಕರ್ಗೆ ಉಪಸರ್ಗ ಹೆಂಗೆ ಬೋಲು. ಯಾರಿಗಾದ್ರೂ ಗೊತ್ತಿದೆಯೇನು ಯಾವಾಗ ಏನು ಘಟಿಸುತ್ತೆ ಅಂತ? ಘಟಿಸಿದಾಗ ನಾವೇನಂತೀವಿ, ನಿನ್ನೆ ರಾತ್ರಿ ಮಾತಾಡಿದ್ದೆ, ತುಂಬ ಚೆನ್ನಾಗಿದ್ರು, ಬೆಳಿಗ್ಗೆ ಸ್ಟ್ರೋಕ್ ಹೋಗ್ಯ, तो ಮಾತಾಡೋಕ್ಕಾಗ್ತಾ ಇಲ್ಲ. ಯಾರಿಗೆ ನಿನ್ನೆ ಚೆನ್ನಾಗಿದ್ರು, ಏನೂ ಸಮಸ್ಯೆ ಇಲ್ಲ, ಇವತ್ತು ಬೆಳಿಗ್ಗೆ ಸ್ಟ್ರೋಕ್ ಆಗಿದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಬೋಲೋ ಅಬ್ ಕೋನ್ ದೇಗಾ ಉಪಾಯ? ಈಗ ಉಪಾಯ ಏನಿದೆ? ಈಗೇನೂ ಉಪಾಯ ಇಲ್ಲ. तो ತಯಾರಿ ಯಾವಾಗಿಂದ ಇರಬೇಕಿದೆ? ನಮಗೇನನ್ಸ ಅಚ್ಚೆ ಮಗು ಇದೆ, 15 ವರ್ಷ 20 ವರ್ಷದ ಯುವಕ ಇದ್ದಾನೆ, ತೋಲು ಸಮಾಧಿ ತಯಾರಿ ಮಾಡಿದೆಯೇನು? तो ಎಲ್ಲರಿಗೇನನ್ಸುತ್ತೆ, ಏನು ಮಾತಾಡ್ತಿದ್ದಾರೆ ಅವರು, 20 ವರ್ಷ ಅವನಿಗೆ ಸಮಾಧಿ. कुछ भरोसा है क्या कब क्या होगा? कितनी तो घटनाएं देखते हैं हम कि ಒಂದು ಕಾರ್ ಹೋಗ್ತಿತ್ತು, ಮೈಸೂರು ಬೆಂಗಳೂರು ರೋಡಲ್ಲಿ ಟ್ರಕ್ ಕೆಳಗಡೆನೆ ನುಗ್ಗಿಬಿಡ್ತು. तो ಕಾರಲ್ಲಿರೋ 5 ಜನ, तो क्या हो गया? तो ಸಮಾಧಿಯ ಅವಶ್ಯಕತೆ ಅಂತೂ ಯಾವಾಗ ಬರುತ್ತೆ ಗೊತ್ತಿಲ್ವಲ್ಲ. ಅದಕ್ಕೆ ಉಪಾಯ ಇದೆ. ಜೀವನ ಯಾರ್ದು ಸಮಾಧಿ ಇದೆ, ಮರಣ ಕೂಡ ಸಮಾಧಿ ಪೂರ್ವಕ ಆಗುತ್ತೆ. ಆದರೆ ಅದಕ್ಕೆ ಆಧಾರ ಇದೆ, ಮರಣದ ಪರಿಚಯ. तो ನಿಯಮ ಏನು ಹೇಳಿದ್ರು? ಇದನ್ನ ಕೇಳಿ ಯಾರು ಜೀವನದಲ್ಲಿ ತುಂಬಾ ಕಷ್ಟ ಇದೆ, ಚಲೋ ಸಮಾಧಿ ತಗೊಂಡ್ಬಿಡೋಣ, ऐसे नहीं समाधि. कि ರೋಗ ತುಂಬಾ ಕಾಟ ಕೊಡ್ತಾ ಇದೆ, छोड़ो अब ಸಮಾಧಿ ले लेते. ಹೀಗೆ ಸಮಾಧಿ ತಗೊಳ್ಳೋದಿಲ್ಲ. ಅದಕ್ಕೆ ನಿಯಮ ಹೇಳಿದ್ರು. ನಿಯಮ ತುಂಬ
ಸುಂದರವಾಗಿದೆ. ಇದು ತಿಳಿದೇನೆ ಸಲ್ಲೇಖನದ್ದು ಕೋರ್ಟಲ್ಲಿ ಕೇಸ್ ಆಗಿತ್ತಲ್ಲ, ಅದಿನ್ನೂ ಮುಗಿದಿಲ್ಲ, ಸುಪ್ರೀಂ ಕೋರ್ಟಲ್ಲಿದೆ. ಕೇಸ್ ಯಾಕಾಗಿತ್ತದು? पता है किसी को क्यों हुआ था केस? राजस्थान में कोई बूढ़ी अम्मा थी, तो ಆ ಅಜ್ಜಿಗೆ ಸಲ್ಲೇಖನ ಕೊಟ್ಬಿಟ್ರು. तो ಆಹಾರ ನೀರು ಎಲ್ಲ ತ್ಯಾಗ ಮಾಡಿಸ್ಬಿಟ್ರು. तो ಪಕ್ಕದ ಮನೆಯಲ್ಲಿ ಒಬ್ಬ ಸಜ್ಜನ ವ್ಯಕ್ತಿ, ಅವನಿಗೇನು ನೋಡಕ್ ಕಾಣಿಸ್ತಾ ಇದೆ, ಮನೆ ಮುಂದೆ ಪೆಂಡಾಲ್ ಹಾಕಿದ್ದಾರೆ, ತುಂಬ ಜನ ಓಡಾಡ್ತಾ ಇದ್ದಾರೆ. ಪೆಂಡಾಲೆಲ್ಲ ಯಾವಾಗ ಹಾಕ್ತಾರೆ? ಒಂದು ಮದುವೆ ಇರಬೇಕು, ಇಲ್ಲಾಂದ್ರೆ तो उसको तो समझ में नहीं आया, तो ಹೋಗಿ ನೋಡ್ತಾನೆ. ಏನ್ ನಡೀತಾ ಇದೆ? ಅಜ್ಜಿಗೆ ಆಹಾರ ಊಟ ತಿಂಡಿ ಎಲ್ಲ ಬಿಡಿಸ್ಬಿಟ್ಟು ಎಲ್ಲ ನೋಡ್ತಾ ಕೂತಿದ್ದಾರೆ. तो उसको लगा ಇಲ್ಲಿ ಅಂತೂ ಸುಸೈಡ್ ನಡೀತಾ ಇದೆ, तो केस कर दिया उसने. तो क्यों हुआ ये? ಪ್ರದರ್ಶನದಿಂದ ಸಾಕಷ್ಟು ವಿಷಯಗಳನ್ನ ಕಳ್ಕೊಂಡ್ಬಿಡ್ತೀವಿ ನಾವು. ಈ ಸಮಾಜದಲ್ಲಿ ಏನಾಗುತ್ತೆ, ಹಣ ತುಂಬಾ ಇದೆ, तो ಪ್ರದರ್ಶನ ಮಾಡಕ್ ಶುರು ಮಾಡಿದ್ರೆ तो बैठेगा वहां कोई ಇನ್ಕಮ್ ಟ್ಯಾಕ್ಸ್ ಮೇ. ರೂಪ ತುಂಬಾ ಚೆನ್ನಾಗಿದೆ, ಪ್ರದರ್ಶನ ಮಾಡಿದ್ರೆ ಸಮಸ್ಯೆ ಇದೆ. तो भाई ಅದೇ ತರ ಸಾಧನೆ, ವ್ಯಾವಹಾರಿಕ ಜೀವನದ ಬಗ್ಗೆ ಮಾತಾಡ್ತಿದ್ದೀವಿ ನಾವು. जो ಕರ್ಮದ ಫಲ ಏನು ಸಿಗೋದಿದೆ ಅದಂತೂ ಸಿಗೋದಿದೆ, ಆದ್ರೆ ವ್ಯಾವಹಾರಿಕವಾಗಿ ಫಲ ಸಿಗತ್ತಲ್ಲ. ರೂಪ ಪ್ರದರ್ಶನ ಮಾಡಿದ್ರೆ ಒಬ್ಬಲ್ಲ ಒಬ್ಬ ಹಿಂದೆ ಬಿದ್ದಿರ್ತಾನೆ. तो ಸಾಧನೆಯನ್ನ ಪ್ರದರ್ಶನ ಮಾಡಿದ್ರೆ ಏನಾಗುತ್ತೆ? ಸಾಧನೆಯ ಫಲ ಸಿಗೋದಿಲ್ಲ. ಅದಕ್ಕೆ ಹೇಳಿದ್ರು ಸಮಾಧಿ ಕಾಲ ಅಂತೂ ನಿರ್ಜನ. ಎಲ್ಲಿ ಜನ ಇಲ್ಲ ಅಲ್ಲೇ ತಗೊಳ್ಳೋದು ಸಮಾಧಿ, ತೀರ್ಥಕ್ಷೇತ್ರ, ಸಂಘ ಇತ್ಯಾದಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಹುಷಾರಿಲ್ಲ ಅಂತ ಗೊತ್ತಾದರೆ ಏನಾಗ್ಬಿಡುತ್ತೆ? ಮೊದಲೇ ಆರೋಗ್ಯ ಸರಿ ಇಲ್ಲ, ಮತ್ತೆ 10 ಜನ ಹೋಗಿ ಹೋಗಿ ಇನ್ನೊಂಚೂರು ಆರೋಗ್ಯ ಹಾಳು ಮಾಡ್ತಾರೆ. ಏತು ಹೋತೆ? ಸಮಾಧಿಯ ಸಮಯದಲ್ಲಂತೂ ಇನ್ನೂ ಗಂಭೀರ ಸ್ಥಿತಿ ಇದೆ, ಪರಿಣಾಮಗಳು ಹಾಳಾಗೋ ಸಾಧ್ಯತೆ ಇದೆ. ಅದಂತೂ ಸಾಧ್ಯವಾದಷ್ಟು ಏಕಾಂತ. ಈ ಕಾರಣದಿಂದ ಇಷ್ಟು ದೊಡ್ಡ घटನೆ ನಡೀತು. तो धार्मिक क्रिया प्रदर्शन के लिए नहीं होती. मुनियों पर भी जो कुछ अपवाद आती, किस लिए? भाई कोई भी धार्मिक क्रिया प्रदर्शन की नहीं होती, पालन करने की होती है. तो ಹೀಗೆ ಈ ಸಮಾಧಿ ವಿಷಯ ಕೂಡ ಪ್ರದರ್ಶನದ ವಿಷಯ ಅಲ್ಲ. कि ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ, ಸಮಾಧಿ ಕೊಟ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಪಬ್ಲಿಷ್ ಮಾಡ್ಯಾರ. ಬೈ ಯಾವಾಗ ಸಮಾಧಿಯ ಅಭ್ಯಾಸವೇ ಇಲ್ಲ ಜೀವನ ಪೂರ್ತಿ, ಕೊನೆ ಸಮಯದಲ್ಲಿ ಸಮಾಧಿ ಆಗೋದು ಕಠಿಣ ಅಲ್ಲ, ಬಹುತೇಕವಾಗಿ ಅಸಂಭವ ಇದೆ. ಬೈ ಕೋಟಿ ವ್ಯಕ್ತಿಗಳಲ್ಲಿ ಯಾರಿಗೋ ಒಬ್ಬರದಾಗಿದ್ದಂತಹ ಪ್ರಥಮ ನಿಯೋಗದ ಕಥೆಯನ್ನು ತಗೊಂಡ್ಬಂದ್ಬಿಟ್ರೆ ಉಸ್ಸೆ ಕುछ ಸಿದ್ಧ नहीं होता. ಲಾಟ್ರಿ ಕರ್ನಾಟಕದಲ್ಲಿ ಇಲ್ಲ, ಕೇರಳದಲ್ಲಿದೆ. ಕೋಟಿ ಜನರಲ್ಲಿ ಒಬ್ಬ ಲಾಟ್ರಿ ತಗೊಂಡಿದ್ದ, ಅವನು 10 ಕೋಟಿ ಲಾಟ್ರಿ ಹೊಡಿತು. ಇದರಿಂದ ಏನ್ ಸಿದ್ಧ ಆಗುತ್ತೆ? ಪ್ರತಿದಿನ ಎಲ್ಲರೂ ಲಾಟ್ರಿ ಖರೀದಿ ಮಾಡಬೇಕು. ये तो सिद्ध नहीं हुआ ना. तो
ಕೋಟಿ ವ್ಯಕ್ತಿಗಳಲ್ಲಿ ಯಾರಿಗೋ ಒಬ್ಬನಿಗೆ ಕೊನೆಗಾಲದಲ್ಲಿ ಸಮಾಧಿ ಆಯಿತು ಅಂದರೆ ಇದರಿಂದ ಏನು ಸಿದ್ಧ ಆಗುತ್ತೆ? ಇಸ್ಸೆ ಕುछ ಸಿದ್ಧ नहीं होता. ಆ ಜೀವಿಯ ಪುರುಷಾರ್ಥ ದೊಡ್ಡದಿರ್ಬೋದು, ಆದ್ರೆ ಕೋಟಿಯಲ್ಲಿ ಒಬ್ಬರಿಗಾಗುತ್ತೆ ಅಂದ್ರೆ ನಿನಗಾಗೋ ಚಾನ್ಸ್ ಎಷ್ಟಿದೆ? ಹಾಗಾದ್ರೆ ಕೋಟಿಗೆ ಒಂದು ಇಷ್ಟು ಚಾನ್ಸ್ ಇದೆ. ಐಸಾ ನೈ. ಜೀವನ ಪೂರ್ತಿ ಅಭ್ಯಾಸ ಯಾರಿಗೆ ನಡೆಯುತ್ತೆ ಅವನಿಗೆ ಮಾತ್ರ ಸಮಾಧಿ ಇದೆ, ಬಾಕಿ को नहीं हो सकती. अब समझो असंभव है, असंभव. तो ಯಾರಿಗೆ ಅನ್ನಿಸ್ತಾ ಇದೆಯಲ್ಲ ಕೊನೆಗಾಲದಲ್ಲಿ ನಾವೇನಾದ್ರೂ ಮಾಡ್ಬಿಡ್ತೀವಿ ಅಂತ, ये नहीं हो सकता. सबसे पहले ಸಂಸಾರ, ಜೀವನ, ಶರೀರ ಇದೆಲ್ಲದರಲ್ಲಿ ಮೃತ್ಯು ಕಾಣಿಸ್ಬೇಕು ಪ್ರತಿದಿನ. ಆಗ ಜೀವನ ಪ್ರಾರಂಭ ಆಗುತ್ತೆ, ಆವಾಗಲೇ ಸಮಾಧಿ ಆಗುತ್ತೆ. तो ನಿಯಮ ಏನು ಹೇಳಿದ್ರು? ಉಪಸರ್ಗ, ದುರ್ಭಿಕ್ಷ, ಜರಸ, ಬುಢಾಪಾ और ರೋಗ. तो ಈಗಂತೂ ಎರಡೇ ಇದೆ. ಉಪಸರ್ಗ ದುರ್ಭಿಕ್ಷ ಅಂತೂ ಕಾಣಿಸ್ತಾ ಇಲ್ಲ. ಡೆಮೋಕ್ರಸಿ ಇದೆ, ಉಪಸರ್ಗ ಮಾಡೋಕ್ಕಾಗೋದಿಲ್ಲ ಯಾರಿಗೂ. ಅಕಾಲ ಬೀಳೋದಂತೂ ಸ್ವಲ್ಪ ದೂರ ಇದೆ. ಈಗ ವೃದ್ಧಾಪ್ಯ ಇದೆ, ರೋಗ ಇದೆ, ಎರಡು ಕಾರಣಗಳಿದೆ. ಇದು ಯಾವಾಗ ಪ್ರತೀಕಾರ ಮಾಡಲಿಕ್ಕಾಗೋದಿಲ್ಲ ಅಂತಹ ಸ್ಥಿತಿ ಬಂದಾಗ ಸಲ್ಲೇಖನ ತಗೊಳ್ಳೋದಿದೆ. ಪ್ರತಿಕಾರದಲ್ಲೂ ನಾವು ಹೇಳಿದ್ವಲ್ಲ, ಅವರವರ ಭೂಮಿಕೆಗೆ ಅನುಸಾರವಾಗಿ ಉಪಾಯ. ಯಾರ ಭೂಮಿಕೆಯಲ್ಲಿ ಏನು ಉಪಾಯ ಇದೆ वो जाने, है ना. ಈ ಸಮಯದಲ್ಲಿ ನಾವೇನು ಬಿಟ್ಟಿದ್ದೀವಿ ಆ ಉಪಾಯ ಮಾಡೋದು ಯೋಗ್ಯ ಇಲ್ಲ ಅಷ್ಟೇ. ಒಬ್ಬ ಅಲೋಪತಿ ಮೆಡಿಸಿನ್ನೇ ಬಿಟ್ಬಿಟ್ಟಿದ್ದಾನೆ, ಆ ಉಪಾಯ ಮಾಡೋದು ಅವನಿಗೆ ಯೋಗ್ಯ ಇಲ್ಲ. ಒಬ್ಬನ್ ಬಿಟ್ಟಿಲ್ಲ तो उपाय कर सकता है. उसमें भी और सीमाएं हो सकती है. तो ಯಾರು ಯಾವ ಅವಸ್ಥೆಯಲ್ಲಿದ್ದಾರೆ ಆ ಉಪಾಯ ಮಾಡಬಹುದಿದೆ. ಯಾತಕ್ಕೋಸ್ಕರ? ಧರ್ಮಾಯ, ಧರ್ಮಕ್ಕೋಸ್ಕರ. ತನು ವಿಮೋಚನಂ, ದೇಹಕ್ಕೂ ತ್ಯಾಗ ಕರ್ನ. ದೇಹ ತ್ಯಾಗ ಮಾಡೋದಂದ್ರೆ ಏನು? ಈ ದೇಹ ತ್ಯಾಗ ಶಬ್ದ ನಮಗೆ ಸ್ವಲ್ಪ ಬೇರೆ ಅರ್ಥ ಕೊಡುತ್ತೆ. ದೇಹ ತ್ಯಾಗ ಅಂದ್ರೆ ಏನು? ದೇಹದಿಂದ ನಮ್ಮ ಗಮನವನ್ನ ಬಿಟ್ಟು ಬಿಡೋದು, ಈ ದೇಹ ತ್ಯಾಗ. ಇಲ್ಲಿವರೆಗೆ ದೇಹದ ಕಾಳಜಿ ಮಾಡ್ತಿದ್ನಲ್ಲ, ದೇಹಕ್ಕೆ ಏನು ಬೇಕು ಅದನ್ನ ಕೊಡ್ತಿದ್ನಲ್ಲ. ಅಬ್ ದೇಹ ತ್ಯಾಗ ಕಾ ಅರ್ಥ ಈಗ ಗಮನ ಇಲ್ಲ, ಅದಕ್ಕೇನು ಬೇಕು ಬೇಡ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇದರ ಅರ್ಥ ಏನು? ದೇಹ ತ್ಯಾಗ. है ना. जैसे कायोत्सर्ग कि ಮಮತ್ವ ಬುದ್ಧಿ ದೇಹದಿಂದ ಸಂಪೂರ್ಣವಾಗಿ ಬಿಡೋದರ ಅರ್ಥ ದೇಹ ತ್ಯಾಗ. ದೇಹ ತ್ಯಾಗ ಅಂದರೆ ಆತ್ಮಹತ್ಯೆ ಮಾಡೋದಲ್ಲ. ಇನ್ನ ಮುಂದೆ ಹೋಗಿ ಇದರ ಉಪದೇಶ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಶ್ಲೋಕ 123, 22 ಆಯಿತು, 23 ಪಾಠ ಮಾಡ್ತೀನಿ ನಾನು. ಅಂತಃ ಕ್ರಿಯಾಧಿಕರಣಂ ತಪಃ ಫಲಂ ಸಕಲದರ್ಶಿನಃ ಸ್ತುವತೆ ತಸ್ಮಾದ್ಯಾವದ್ವಿಭವಂ ಸಮಾಧಿಮರಣೆ ಪ್ರಯತಿತವ್ಯಂ. ಸಮಂತಭದ್ರ ಸ್ವಾಮಿ ಸಾಮಾನ್ಯವಾಗಿ ಉಪದೇಶ ಕೊಡೋದಿಲ್ಲ. ತತ್ವ ಏನಿದೆ ಅದನ್ನು ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಮಾನೋ ಹೋ ಮಾನೋ, ನೈ ಮಾನೋ ತು ಮತ್ ಮಾನೋ. ಆದರೆ ಇಲ್ಲಿ ಉಪದೇಶ ಕೊಡ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ? ಸಮಾಧಿ ಮರಣೆ ಪ್ರಯತಿತವ್ಯಂ. ಎಲ್ಲರೂ ಸಮಾಧಿ ಮರಣಕ್ಕೆ ಪ್ರಯತ್ನ ಮಾಡಬೇಕು. ಇದು ಉಪದೇಶ ಕೊಡ್ತಾ ಇದ್ದಾರೆ. ಥರ್ಡ್ ಪರ್ಸನ್ ಇದೆಯಲ್ಲ, ಅನ್ಯ ಪುರುಷ ಇದೆ, ಪ್ರಯತಿತವ್ಯಂ, ಮಾಡಬೇಕು ಅಂದ್ರೆ ಎಲ್ಲರೂ ಮಾಡಬೇಕು.
ಯಾರ್ಯಾರು ಮಾಡಬೇಕು? ಬೋಲೆ ಜನ್ಮ ಆಗಿರೋ ಪ್ರತಿಯೊಬ್ಬ ವ್ಯಕ್ತಿ ಸಮಾಧಿ ಮರಣದ ಪ್ರಯತ್ನ ಮಾಡಬೇಕು. ಯಾರ್ಯಾರ್ದು ಜನ್ಮ ಆಗಿದೆ ಎಲ್ಲರೂ ಮಾಡಬೇಕು. ಆದರೆ ನಮಗೆ ಸ್ವಲ್ಪ ಇದು ವಿಚಿತ್ರ ಅನ್ಸುತ್ತೆ. ಇನ್ನು ಮರಣ ಹತ್ರ ಬಂದಿಲ್ಲ, ಯಾಕೆ ಸಮಾಧಿ? ಆದರೆ ಅರ್ಥ ಆಗ್ತಿದೆಯಲ್ಲ ವಿಚಾರ ಏನಿದೆ ಅಂತ. ತೋ ಸಮಾಧಿ ಮರಣೆ ಪ್ರಯತಿತವ್ಯಂ, ಎಲ್ಲರೂ ಸಮಾಧಿ ಮರಣದ ಪ್ರಯತ್ನ ಮಾಡಬೇಕು. ಹೇಗೆ ಮಾಡಬೇಕು? ಅಂತಹ ಕ್ರಿಯಾಧಿಕರಣಂ. ಅಂತಹ ಅಂದರೆ ಕೊನೆ, ಕ್ರಿಯಾಧಿಕರಣಂ ಕೊನೆಗಾಲ, ಕೊನೆಗಾಲದ ಅಧಿಕರಣಂ ಆಧಾರ ಏನಿದೆ? ತಪಃ. ತಪಃ ಫಲಂ, ತಪದ ಫಲ ಇದೆ. ಯಾವುದರ ಆಧಾರ ತಪದ ಫಲ ಇದೆ? ಕ್ರಿಯಾಧಿಕರಣಂ ಕಿ ಕೊನೆಗಾಲ ಏನಿದೆ ಅಂದರೆ ಸಮಾಧಿ ಮರಣ. ಸಮಾಧಿ ಮರಣ ತಪದ ಫಲ ಇದೆ. समाधि मरण तप का फल है. किसने कहा ये? सकलदर्शिनः, ये केवली भगवान ने कहा. सकलदर्शिनः स्तुवते, स्तुवते प्रशंसा ಮಾಡ್ತಾರೆ. बोले भगवान जिनकी प्रशंसा करते हो, केवली भगवान ಅಂತೂ ಪ್ರಶಂಸೆ ಮಾಡೋದು ಕಷ್ಟ ಇದೆ. ನಾವು ಪ್ರಶಂಸೆ ಮಾಡೋದು ತುಂಬ ಸುಲಭ ಇದೆ. ಗಣಧರ್ ಪರಮೇಷ್ಠಿ ಕೇವಲಿ ಸ್ತುತಿ ಮಾಡೋದು ಕಷ್ಟ ಇದೆ. ಸಮಾಧಿ ಮರಣದ ಸ್ತುತಿಯನ್ನ ಕೇವಲಿ ಭಗವಂತರು ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ಮಾಡೋದು? ತಸ್ಮಾದ್ ವಿಭವಂ, ತಸ್ಮಾತ್ ಯಾವತ್ ವಿಭವಂ, ನಿನ್ನ ಹತ್ರ ಯಾವತ್ ಎಷ್ಟು ವಿಭವಂ ಶಕ್ತಿ ಇದೆ, ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ ಅಷ್ಟು ಏನ್ ಮಾಡು? ಸಮಾಧಿ ಮರಣೆ ಪ್ರಯತಿತವ್ಯಂ, ಸಮಾಧಿ ಮರಣದ ಪ್ರಯತ್ನ ಮಾಡು. ಎಷ್ಟು ಶಕ್ತಿ ಇದೆ ಅಷ್ಟು ಸಮಾಧಿ ಮರಣದ ಪ್ರಯತ್ನ ಮಾಡು. ಸಾಮಾನ್ಯ ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ ಶ್ಲೋಕದ್ದು. ಇದರಲ್ಲಿ ತುಂಬಾ ವಿಶೇಷವಾದ ವಿಷಯ ಇದೆ. ಏನು ಹೇಳ್ತಿದ್ದಾರೆ? ಸಮಾಧಿ ಮರಣ ತಪದ ಫಲ ಇದೆ. समाधि मरण तप का फल है. इसका अर्थ क्या हुआ? जो तप करेगा उसकी समाधि होगी. ಯಾರು ತಪ ಮಾಡೋದಿಲ್ಲ ಅವನ ಸಮಾಧಿ ಆಗೋದಿಲ್ಲ. ये सीधा सीधा अर्थ हुआ ना. जो तप नहीं करेगा उसकी समाधि नहीं होगी. तप माने क्या? इच्छा निरोध तप, ಆಸೆಗಳ ಅವರೋಧವೇ ತಪ ಇದೆ. ಯಾರು ಜೀವನದಲ್ಲಿ ತಪ ಮಾಡ್ತಿಲ್ಲ ಅವನಿಗೆ ಸಮಾಧಿ ಆಗೋದಿಲ್ಲ. ಸಮನ್ಯಾರಿ ಬಾತ್ ಕಿ ತುಂಬಾ ಶಕೆ ಇದೆ, ಬೆವರು ಬರ್ತಾ ಇದೆ, ಮತ್ತು ಪವರ್ ಹೊಟ್ಟೋಯ್ತು, ಕರೆಂಟ್ ಇಲ್ಲ, ಮನೆ ಮಂದಿನೆಲ್ಲ ಕ್ಲಾಸ್ ತಗೋತಾ ಇದ್ದಾನೆ. ಅಲ್ಲ, ಇಸ್ಕ ಸಮಾಧಿ ನೀ ಹೋಗಿ. ಅರ್ಥ ಆಗ್ತಿದೆ? ಸ್ವಲ್ಪ ತಲೆನೋವು ಬಂದಿದೆ, ಊರಲ್ಲಿರೋ ಎಲ್ಲ ಡಾಕ್ಟರ್ನ ಹುಡುಕ್ತಾ ಇದ್ದಾನೆ, ಸಮಾಧಿ ನೀ ಹೋಗಿ. ಬೆಳಿಗ್ಗೆ 8 ಗಂಟೆಗೆ ದರ್ಶನ ಮಾಡಿ ಆಹಾರ ತಗೊಳ್ಳೋ ನಿಯಮ ಇದೆ, ಮತ್ತು 9 ಗಂಟೆ ಆಯಿತು ದರ್ಶನ ಆಗಲಿಲ್ಲ, 10 ಗಂಟೆ ಆಯಿತು ಇನ್ನೂ ದರ್ಶನ ಆಗಲಿಲ್ಲ, ತೋ ಛೋಡೋ, ಅಪವಾದ ಮಾರ್ಗ ಇವತ್ತು ಮಾಡಿಬಿಡೋಣ. ಸಮಾಧಿ ಆಗೋದಿಲ್ಲ. ಇಷ್ಟು ಸಹನ ಶಕ್ತಿ ಯಾರ ಜೀವನದಲ್ಲಿ ಇಲ್ಲ. ಇಷ್ಟು ಸಹನೆ ಮಾಡೋ ಶಕ್ತಿ ಇವಾಗಿಲ್ಲ ಅಂದ್ರೆ ಕೊನೆ ಸಮಯದಲ್ಲಂತೂ ಶರೀರದ ಒಂದೊಂದು ಅಂಗ ನೋವು ಕೊಡುತ್ತೆ. तब समाधि कैसे होगी? तब तो शरीर का एक एक अंग बोलने लग जाएगा. तब क्या होगा? तो ಆಚಾರ್ಯ ಹೇಳ್ತಿದ್ದಾರೆ, ಸಮಾಧಿ ತಪದ ಫಲ ಇದೆ. ಯಾರ ಜೀವನದಲ್ಲಿ ತಪನೇ ಇಲ್ಲ, ವೃತನೇ ಇಲ್ಲ, ಸಂಯಮನೇ ಇಲ್ಲ, ವಿಲಾಸಪೂರ್ಣ ಜೀವನ ಇದೆ,
नहीं चलेगा समाधि के लिए, वो समाधि का योग्य नहीं है. ಕೆಲವರಿಗೆ ಅನ್ಸುತ್ತಲ್ಲ ಕಿ ಯಾವ ಸಂಯೋಗಗಳಿದೆ ಅದರ ಮಧ್ಯದಲ್ಲಿ ಇದ್ದೀವಿ, ಏನ್ ಮಾಡಕ್ಕಾಗುತ್ತೆ ಕಿ ನೈ ನೈ. ಸ್ವಾಭಾವಿಕವಾದ ಜೀವನದ ಯಾವ ಕಷ್ಟಗಳಿದೆ ಅದು ಜೀವಕ್ಕೆ ಗೊತ್ತಾಗ್ಬೇಕಲ್ಲ. ಇಲ್ಲ ಅಂದ್ರೆ ಸಮಾಧಿ ಆಗೋದಿಲ್ಲ. ತೋ ವೃತ್ತಗಳು ಬರಬೇಕು, ಸಂಯಮ ಬರಬೇಕು. ಸಂಯಮಕ್ಕೆ ಮೂಲ ಇದೆ ಸಮ್ಯಕ್ತ್ವ. ಈ ನಿಯಮ ಇದೆ, ಸಮ್ಯಕ್ತ್ವದಿಂದ ವೃತ್ತ, ವೃತ್ತದಿಂದ ಸಮಾಧಿ. ತೋ ಸಮಾಧಿ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗಾದ್ರೆ ಇಲ್ಲಿ ಹೇಳ್ತಿದಾರಲ್ಲ, समाधि मरणे प्रयतितव्यम. समाधि मरण का प्रयास करना चाहिए. तो प्रयास करना चाहिए माने क्या करना चाहिए? ಪ್ರಯತ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಹಾಗಾದ್ರೆ? ವೃತ್ತ ಗ್ರಹಣೆ ಮಾಡಬೇಕು. ಯಾಕಂದ್ರೆ ತಪ್ಪದ ಫಲನೇ ಸಮಾಧಿ ಮರಣ ಇದೆ. तो ವೃತ್ತ ಯಾವಾಗ ಬರುತ್ತೆ ಕಿ ಯಾವಾಗ ಸಮ್ಯಕ್ತ್ವ ಬರುತ್ತೆ. ಸಮ್ಯಕ್ತ್ವ ರಹಿತ ತಪ್ಪದಂತೂ ತುಂಬಾ ನಿಂದನೆ ಮಾಡಿದ್ದೆ ಜಿನವಾಣಿಯಲ್ಲಿ. बाल तप, उसकी तो निंदा ही निंदा है. तो सम्यक तो सहित तप. तो ಹೇಗಾಯ್ತು कि ಒಂದು ಕಡೆಗೆ ಕ್ರಿಯಾಕಾಂಡ ಇದೆ, ಇನ್ನೊಂದು ಕಡೆಗೆ ತತ್ವಜ್ಞಾನ ಇದೆ, ಸ್ವಾಧ್ಯಾಯ ಇದೆ. ಏನ तो ಒಬ್ಬ ವ್ಯಕ್ತಿ ಬರೀ ಸ್ವಾಧ್ಯಾಯನೇ ಮಾಡ್ತಿದ್ದಾನೆ, लेकिन तप बिल्कुल नहीं, व्रत बिल्कुल नहीं, जीवन विलासिता ಅದರಲ್ಲೇ ನಡೀತಾ ಇದೆ. ಸ್ವಾಧ್ಯಾಯ खूब चल रहा है. ಅದಕ್ಕೆ ಜಿನವಾಣಿಯಲ್ಲಿ ಶಬ್ದ ಇದೆ ಗಜ ಸ್ನಾನ. तो गज स्नान चल रहा है, कोई काम का नहीं. ಇನ್ನೊಂದು ಕಡೆಗೆ कि ಒಂದೊಂದು ಕ್ರಿಯೆಗಳಿಗೆ ಗಮನ ಇದೆ. ಯಾವ ಕ್ರಿಯೆನೂ ಚಾಚು ತಪ್ಪೋದಿಲ್ಲ, लेकिन ತತ್ವಜ್ಞಾನ ಬಿಲ್ಕುಲ್ नहीं. बोले ಇದು ಕೆಲಸಕ್ಕೆ ಬರೋದಿಲ್ಲ. तो सम्यक्त्व सहित व्रत. तो ಯಾರಿಗೆ ಸಮ್ಯಕ್ತ್ವ ಸಹಿತ ವ್ರತ ಇದೆ ಅವನಿಗೆ ಸಮಾಧಿ ಆಗುತ್ತೆ. ಜ್ಞಾನನೂ ಬೇಕು, ಆ ಜ್ಞಾನ ಜೀವನದಲ್ಲಿ ಅಳವಡಿಕೆನೂ ಆಗಬೇಕು. ಅದು ಯಾವಾಗ ಸಾಧ್ಯ? ಸಮ್ಯಕ್ತ್ವದಿಂದ ಮಾತ್ರ ಸಾಧ್ಯ. ಹಾಗಾಗಿ ಸಮ್ಯಕ್ತ್ವ ಸಹಿತ ಮರಣವಾದರೆ ಪ್ರತಿಯೊಂದು ಜೀವದ ಸಮಾಧಿ ಮರಣ ಆಗುತ್ತೆ. ಪರಿಸ್ಥಿತಿ ಯಾವುದೇ ಇದ್ರೂ ಸಮ್ಯಕ್ ದೃಷ್ಟಿದಂತೂ ನಿಯಮದಿಂದ ಸಮಾಧಿ ಮರಣ ಆಗುತ್ತೆ. परिस्थिति कुछ भी हो, सम्यक दृष्टि का नियम से समाधि मरण होता है. सम्यक तो ಇಲ್ಲ ಅಂದ್ರೆ ನಿಯಮ ಇಲ್ಲ ಸಮಾಧಿ ಮರಣದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ कि ಯಾವ ಈ ಸಮಾಧಿ ಇದೆ ಅದು ತಪ್ಪದ ಫಲ ಇದೆ. तो ಮಾತಿಗೂ ಯಾರಿಗೆ ಸಹನ ಶಕ್ತಿ ಬರ್ತಾ ಇಲ್ಲ. ಸ್ಟೇಜ್ ಮೇಲೆ ಒಬ್ಬ ಒಂಚೂರು ಏನೋ ಮಾತಾಡೋದಂದ್ರೆ ಇಲ್ಲೇ 24 ಸಲ ಯೋಚನೆ ಬರ್ತಾ ಇದೆ. ಅಥವಾ ಯಾರು ಪ್ರಶಂಸೆ ಮಾಡಲೇ ಇಲ್ಲ, ಸ್ಟೇಜಲ್ಲಿ ಇವನು ಹೆಸರೇ ಕೂಗಲಿಲ್ಲ, तो ಇನ್ನೊಂಚೂರು ಬೇಜಾರಾಗ್ತಿದೆ, समाधि नहीं होगी, नहीं होने वाली समाधि. क्यों? कि सहन शक्ति नहीं ಇಲ್ಲ. ಕೊನೆಗಾಲದಲ್ಲಿ ಯಾರ್ಯಾರ ವಿಷಯಗಳ ನೆನಪಿಗೆ ಬರುತ್ತೆ ಯಾರಿಗೆ ಗೊತ್ತು? बोलो किस किस की याद आएगी क्या पता? देखा है कभी किसी को अंतिम समय में? लगता है कि पता नहीं क्या क्या लेके बैठ गए, ऐसे लगता है ना. ಕೊನೆ ಸಮಯ ಇದೆ ಮತ್ತು ನೋಡಿ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳಿದ್ರು ಕೇಳೋದಿಲ್ಲ. ಕೇಳೋ ಮನೋಭಾವ ಅಭ್ಯಾಸ ಇಲ್ಲವಲ್ಲ. क्या सुनने का अभ्यास सहन शक्ति ಇದಿಲ್ಲೇ ಇಲ್ಲ, तो ಹೆಂಗೆ ಸಮಾಧಿ ಆಗುತ್ತೆ? तगदे समाधि मरना तपद फल ಇದೆ. जीवन में तप होना चाहिए.
तो तप करने के लिए कहीं पहाड़ नहीं चढ़ना पड़ेगा, है ना? ಬೆಟ್ಟ ಹತ್ತೋದು ಬೇಕಿಲ್ಲ. ತಪ್ ಸಹಜ ನಮ್ಮ ಭೂಮಿಕೆಯಲ್ಲಿ ಯಾವ ರೀತಿಯಾದ ತಪ ಸಾಧ್ಯ ಇದೆ ಅದನ್ನ ಮಾಡಬೇಕಿದೆ. ಅದನ್ನ ಬಿಟ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ದೂರ ಮಾಡೋ ಪ್ರಯತ್ನ ಮಾಡಕ್ಕೆ ಶುರು ಮಾಡಿದ್ರೆ ಸಮಾಧಿ ಆಗೋದು ಕಷ್ಟ ಇದೆ. ಅದಕ್ಕೆ ತಪ ಅವಶ್ಯಕ ಇದೆ. ಎಲ್ಲೆಲ್ಲಿ ಯಾವಾಗ ಯಾವ್ಯಾವ ಪರಿಸ್ಥಿತಿ ಬರುತ್ತೆ ಸಹನ ಶಕ್ತಿ तो ಬೇಕಲ್ಲ. ಸಹನ ಶಕ್ತಿ ಹೆಂಗೆ ಬರುತ್ತೆ? ತನ್ನಿಂದ ತಾನೇ ಬರೋದಿಲ್ಲ, ಸಮಾಧಿಯಿಂದ ಬರುತ್ತೆ, ಸಮತಾ ಭಾವದಿಂದ ಬರುತ್ತೆ. ಸಮತಾ ಭಾವ ಹೆಂಗೆ ಬರುತ್ತೆ? ಮರಣದ ಪರಿಚಯದಿಂದ. ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಅದಕ್ಕೆ ಸಮಾಧಿ ಮರಣ ಅಂತ ಕರೆದ್ರು. ಯಾರಿಗೆ ಮರಣದ ಪರಿಚಯ ಇದೆ ಅವನಿಗೆ ಸಮತಾ ಭಾವ ಉಂಟಾಗುತ್ತೆ. ಯಾರಿಗೆ ಸಮತಾ ಭಾವ ಇದೆ ಅವನಿಗೆ ಸಹಜವಾಗಿಯೇ ಸಹನ ಶಕ್ತಿ ಬರುತ್ತೆ. ಸಹನ ಶಕ್ತಿಯ ಮುಖವಾಡ ಬೇಕಾಗಿಲ್ಲ, ತನ್ನಿಂದ ತಾನೇ ಸಹನ ಶಕ್ತಿ ಬರುತ್ತೆ. ಆದ್ದರಿಂದ ಸಮಾಧಿ ಸುಗಮ ಆಗುತ್ತೆ. ನೀನು ಹೇಳಿದ್ನಲ್ಲ, ಪರೀಕ್ಷೆ ಬರೆಯೋದು ಕಷ್ಟ ಆಗೋದಿಲ್ಲ. ಇಲ್ಲಾಂದ್ರೆ ವಾಮಮಾರ್ಗ ಏನು ಗೊತ್ತಿದೆ ಎಲ್ಲರಿಗೂ. ಚೀಟಿಂಗ್ ಮಾಡಕ್ಕೆ ಉಪಾಯಗಳು ತುಂಬಾ ಬಂದಿದೆ. 2-3 ತಿಂಗಳಿಂದ ದೇಶದಲ್ಲಿ ಅದೇ ನಡೀತಾ ಇದೆ. क्यों ऐसा क्यों हो रहा है? क्योंकि अभ्यास ಇಲ್ಲ. तो समाधियಲ್ಲೂ ಹಿಂಗೆ ಆಗುತ್ತೆ. जिनको अभ्यास नहीं फिर वो ऐसा नहीं चलेगा. ಹಾಗಾಗಿ ತತ್ವಜ್ಞಾನ, ತತ್ವೋಪದೇಶ ಹಾಗೂ ಅದರ ಜೀವನದಲ್ಲಿ ಅಳವಡಿಕೆ ಎರಡೂ ಬೇಕಾಗಿದೆ. ದೋನೋ चाहिए. ಎರಡು ಇದ್ರೆ ಮಾತ್ರ ಸಮಾಧಿ. ಈ ಶ್ಲೋಕದ ಅರ್ಥ ಏನಿದೆ? ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನ ಮಾಡು. शक्ति ಎಷ್ಟಿದೆ? शक्ति कितनी है? शक्ति तो पूरी है ना. समाधि के लिए दिक्कत क्या है? ಸಮಸ್ಯೆ ಏನಿದೆ ಸಮಾಧಿಯಲ್ಲಿ? ಏನೂ ಸಮಸ್ಯೆ ಇಲ್ಲ. ಪ್ರತಿ ಸಮಯ ಯಾರು ಸಮತಾ ಭಾವದಲ್ಲಿ ಇದ್ದಾನೆ ಅವನಿಗೆ ಯಾವ ಸಮಸ್ಯೆನೂ ಇಲ್ಲ. तो ಶಕ್ತಿ ಕೊನೆ ಸಮಯದಲ್ಲಿಗೆ ಕಾಪಾಡಿಕೊಂಡು ಇಡೋದಿಲ್ಲ. क्या शक्ति को अंतिम समय के लिए बचा के नहीं रखना. वही तो करते हैं ना. ಈಗ ಏನೇನಿದೆ ಎಲ್ಲ ಮಾಡಿಬಿಟ್ಬಿಡೋಣ, तो ಕೊನೆ ಸಮಯದಲ್ಲಿ ನಿರಾಳವಾಗಿರ್ತೀನಿ. ऐसा नहीं होता. ಈ ಕೊನೆ ಸಮಯ ಯಾವಾಗ ಯಾವತ್ತು ಬರುತ್ತೆ ಯಾರಿಗೂ ಗೊತ್ತಿಲ್ಲ. तो ನಿರ್ವಿಕಲ್ಪ ಆಗೋದಾದ್ರೆ ಇವಾಗಲೇ ಆಗು. ನಿರ್ವಿಕಲ್ಪ ಆಗಲಿಕ್ಕೆ ಎಷ್ಟು ಶಕ್ತಿ ಬಳಸೋದಿದೆ ಅದನ್ನು ಇವಾಗಲೇ ಬಳಸು. जो आज शक्ति का उपयोग नहीं कर सकता वो कल भी नहीं करेगा. तो ಈಗ ಇವತ್ತು ಯಾವತ್ ವಿಭವಂ ಯಾವೆಲ್ಲ ಶಕ್ತಿ ಇದೆ, ಜ್ಞಾನ ಶಕ್ತಿ, ಶಾರೀರಿಕ ಶಕ್ತಿ, ಬುದ್ಧಿ, ಸಂಯೋಗಗಳು, ಸಂಪತ್ತಿ ಏನೇನಿದೆ ಎಲ್ಲ ವಿಭವಮಲ್ಲಿ ಎಲ್ಲ ಬಂದ್ಬಿಡ್ತು. ನೀನು ಸಮತಾ ಭಾವವನ್ನು ಪಡೀಲಿಕ್ಕೆ ನಿನ್ನ ಶಾರೀರಿಕ ಶಕ್ತಿ, ನಿನ್ನ ಮಾನಸಿಕ ಶಕ್ತಿ, ನಿನ್ನ ಬೌದ್ಧಿಕ ಶಕ್ತಿ, ನಿನ್ನ ಸಾಮಾಜಿಕ ಶಕ್ತಿ, ನಿನ್ನ ಸಂಪತ್ತಿ ಎಲ್ಲವನ್ನೂ ಬಳಸು. सबका उपयोग करो. किस लिए? ಸಮತಾ ಭಾವ ಪ್ರಕಟ ಮಾಡಿಕೊಳ್ಳಿಕ್ಕೆ. ಯಾವುದಾದ್ರೂ ಸಂಪತ್ತಿಯಿಂದ ಸಮತಾ ಭಾವ ಸಿಗುತ್ತೆ ಅಂದ್ರೆ ಸಂಪತ್ತಿ ಕೊಟ್ಟುಬಿಡು. ಶಾರೀರಿಕ ಶಕ್ತಿಯಿಂದ ಸಮತಾ ಭಾವ ಸಿಗುತ್ತೆ ಅಂದ್ರೆ ಅದನ್ನು ಬಳಸು. ವಿಚಾರ, ಬುದ್ಧಿ ಎಲ್ಲವನ್ನು ಬಳಸು. ಬಳಸಿ ಏನ್ ಮಾಡು? ಸಮತಾ ಭಾವವನ್ನು ಪಡಿ. ಪ್ರವಚನ ಸಾರದ ಅಂತಿಮ ಅಧ್ಯಾಯ ಇದೆ. ಪ್ರವಚನ ಸಾರ
ಸ್ವಾಧ್ಯಾಯ ಮಾಡಿಲ್ಲ ನಾವು. ಕುಂದಾಚಾರ್ಯರ ಗ್ರಂಥ ಇದೆ, ಕೊನೆಯ ಅಧ್ಯಾಯ ಚರಣಾನ್ಯೋಗ ಸೂಚಕ ಚೂಲಿಕಾ. ಅದರ ಪ್ರಾರಂಭದ 2-3 ಗಾಹೆಗಳನ್ನು ಓದೋದು ಮನೆಗೆ ಹೋಗಿ. ಅದರ ವರ್ಣನೆಯಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾದ ಗಾಹೆಗಳಿದೆ ಅದು. ಅದರಲ್ಲಿ ಏನು ಹೇಳ್ತಾರೆ ಕಿ ಯಾವ ಮುಕ್ತಿ ಇದೆ, ಪಡಿವಜ್ಜದು ಸಾಮಣ್ಣಂ ಜದಿ ಇಚ್ಛದಿ ದುಃಖ ಪರಿಮೋಕ್ಷಂ, ಇದು ಗಾಹೆ ಇದೆ. ದುಃಖ ಪರಿಮೋಕ್ಷಂ, ದುಃಖದಿಂದ ಮುಕ್ತಿ ಬೇಕಾಗಿದ್ರೆ ಏನ್ ಮಾಡು, ಪಡಿವಜ್ಜದು ಸಾಮಣ್ಣಂ, ಸಾಮಾನ್ಯವನ್ನು ಸ್ವೀಕಾರ ಮಾಡು. ಸಾಮಾನ್ಯ ಅಂದ್ರೆ ಮುನಿಯಾಗು ಅಂತ ಹೇಳ್ತಾ ಇಲ್ಲ, ಏನ್ ಹೇಳ್ತಿದ್ದಾರೆ, ಸಾಮಾನ್ಯ ಸಾಮಾನ್ಯ ಮಾನೆ ಮುನಿಪನ. ಬೈ ಒಬ್ಬ ಮುನಿ ಆಗ್ಬೋದು, ಆದ್ರೆ ಮುನಿತ್ವನೇ ಇಲ್ಲದೆ ಹೋದ್ರೆ ಫಿರ್ ಸಮಸ್ಯೆ. ಮುನಿ ಆಗು ಅಂತ ಹೇಳಿಲ್ಲ, ಮುನಿ ಅಂದ್ರೆ ಅಪರಿಗ್ರಹನಾಗು, ಸಾಮಾನ್ಯ ಅಂದ್ರೆ ಸಂಪೂರ್ಣ ಬಂಧನಗಳಿಂದ ಮುಕ್ತ ಆಗು. ಅಲ್ಲಿಂದ ಪ್ರಾರಂಭ ಆಗುತ್ತೆ. हाँ तो यही तो है ना, वही चीटिंग चल रहा है, तो क्या करें. ಯಾರಿಗೆ ಸಮಾಧಿ ಬೇಕಾಗಿದೆ, ಸುಂದರ ಜೀವನ ಬೇಕಾಗಿದೆ, ನಿರಾಕುಲ ನಿರ್ವಿಕಲ್ಪ ಜೀವನ ಬೇಕಾಗಿದೆ, ಆನಂದಮಯ ಜೀವನ ಬೇಕಾಗಿದೆ, ಅವರು ಮೊದಲು ಸಮಾಧಿ ಕಡೆಗೆ ಹೋಗ್ಬೇಕು. एक बार समाधि हो गई फिर जीवन में आनंद ही आनंद है. हम उल्टा समझते हैं, समाधि हो गई तो जीवन ही खत्म हो गया. ऐसा नहीं. ಒಮ್ಮೆ ಸಮಾಧಿಯಲ್ಲಿ ಜೀವ ಸ್ಥಾಪನೆ ಆದರೆ, ಸಮಾಧಿಯಲ್ಲಿ ಜೀವ ಇದ್ರೆ ಇನ್ನು ಜೀವನದಲ್ಲಿ ಆನಂದವೇ ಆನಂದ ಇದೆ. इसको कहते हैं समाधि पूर्वक जीवन. ಯಾವ ಜೀವ ಸಮಾಧಿಯಲ್ಲಿಲ್ಲ ಅವನಂತೂ ಘೋರ ದುಃಖದಲ್ಲಿದ್ದಾನೆ, ಕ್ಷಣ ಕ್ಷಣಕ್ಕೂ ಸಾಯ್ತಾ ಇದ್ದಾನೆ. ಹಮ್ ಬೋಲ್ತೆ ಬಿ ಏನ, ಸ್ವಲ್ಪ ಎಲ್ಲೋ ಮನೆಯಲ್ಲಿ ಒಂದೇನೋ ಕೈಯಿಂದ ಬಿತ್ತು, ಅರೆ ಮರ್ಗೆ, ಸ್ವಲ್ಪ ಕಾಲ್ ಜಾಡ್ತು, ಅರೆ ಮರ್ಗೆ, ಮರಿತಾರೇನ. ಕ್ಷಣ ಕ್ಷಣಕ್ಕೂ ಅವನಿಗಂತೂ ಸಾವಿದೆ. ಯಾರು ಸಮಾಧಿಯಲ್ಲಿ ಸ್ಥಿರ ಆಗುತ್ತಾನೆ ಅವನಿಗೆ ಜೀವನ ದಯಪಾಲಿಸುತ್ತೆ. ಈಗ ಅವನು ಆನಂದದಲ್ಲಿ ಜೀವನ ಕಳೀತಾನೆ, ಸುಂದರ ಸುರಕ್ಷಿತ ನಿರಾಕುಲ ನಿರ್ವಿಕಲ್ಪ ಜೀವನ ಕಳೆಯುತ್ತೆ. ಯಾವುದು ಸುಖ ದುಃಖ ವ್ಯತ್ಯಾಸ ಆಗೋದಿಲ್ಲ ಅವನಿಗೆ. ಇದಕ್ಕೋಸ್ಕರ ನಮಗೆ ಸಮಾಧಿ ಮರಣವನ್ನು ಅರ್ಥ ಮಾಡ್ಕೊಳ್ಳೋದಿದೆ. ಚಲೋ, ಇನ್ನು ಮುಂದೆ ಸಮಾಧಿಯ ನಿಯಮ ಏನು, ಸಮಾಧಿಯ ವಿಧಾನ ಏನು, ಯಾವ ರೀತಿ ಮಾಡೋದು ಇತ್ಯಾದಿ ವಿಷಯಗಳನ್ನು ಮುಂದಿನ ಶ್ಲೋಕದಲ್ಲಿ ಹೇಳೋರಿದ್ದಾರೆ. ನಾಳೆ ಚರ್ಚೆ ಮಾಡೋಣ.